ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಥ್ರೆಡೆಡ್ ಬೈನರಿ ಟ್ರೀ ಮೇಲೆ. ಸರಿನಾ? ಫಸ್ಟ್ ಬೈನರಿ ಟ್ರೀ ಅಂತ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ನೀವು ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿದ್ರೆ ಇದೇ ಥ್ರೆಡೆಡ್ ಬೈನರಿ ಟ್ರೀ ಮೇಲೆ ನಾನು ಆಲ್ರೆಡಿ ಥಿಯರಿ ಪಾರ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ಆದ್ರೂ ಕೂಡ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ಈ ಒಂದು ಥಿಯರಿ ಪಾರ್ಟ್ ಅನ್ನ ನೋಡ್ಬೋದು. ಉಳಿದಿರೋರು ಪ್ರಾಬ್ಲಮ್ಗೆ ನೀವು ಜಂಪ್ ಆಗ್ತಾ ಹೋಗ್ಬೋದು, ಮುಂದೆ ಸ್ಕಿಪ್ ಮಾಡ್ತಾ ಹೋಗಿ. ಸೊ ಈಗ ಬೈನರಿ ಟ್ರೀ ಅಂತ ಅಂದ್ರೇನು? ವೆರಿ ಸಿಂಪಲ್. ನೋಡಿ, ಇಲ್ಲಿ ಯಾವುದೋ ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ, ಯಾವ್ದಾದ್ರು ಆಯ್ತು, ಅದು ಆಲ್ಫಾಬೆಟ್ಸ್ ಇಂದ ರೆಪ್ರೆಸೆಂಟ್ ಮಾಡಿರ್ಬೋದು, ABCD ಅಥವಾ ನಂಬರ್ಗಳು 1 2 3 4 ಎನಿಥಿಂಗ್. ಸೊ ಇದಕ್ಕೆ 0 ಚೈಲ್ಡ್ಗಳು ಇರ್ಬೋದು. ನೋಡಿ, ಲೆಫ್ಟ್ ಚೈಲ್ಡ್ ಕೂಡ ಇಲ್ಲ, ರೈಟ್ ಚೈಲ್ಡ್ ಕೂಡ ಇಲ್ಲ. ಅಥವಾ 1 ಚೈಲ್ಡ್ ಇರ್ಬೋದು, ಲೆಫ್ಟ್ ಆದ್ರೂ ಆಯ್ತು, ರೈಟ್ ಚೈಲ್ಡ್ ಆದ್ರೂ ಆಯ್ತು. ಗೊತ್ತಾಯ್ತಾ? ಲೆಫ್ಟ್ ಚೈಲ್ಡ್ ಆದ್ರೂ ಆಯ್ತು, ರೈಟ್ ಚೈಲ್ಡ್ ಆದ್ರೂ ಆಯ್ತು, 1 ಚೈಲ್ಡ್ ಇರ್ಬೋದು. ನೆಕ್ಸ್ಟ್ ಮ್ಯಾಕ್ಸಿಮಮ್ 2 ಚೈಲ್ಡ್ಗಳು ಇರ್ಬೋದು. ಗೊತ್ತಾಯ್ತಾ? ಒಂದು ನೋಡ್ ಇದೆ ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ 2 ಚೈಲ್ಡ್. ಸೊ ಈಗ ಈ ಒಂದು ನೋಡ್ಗೆ ಎಷ್ಟು ಚೈಲ್ಡ್ಗಳು ಇರ್ಬೋದು? ಮ್ಯಾಕ್ಸಿಮಮ್ 2 ಚೈಲ್ಡ್. 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, ಅಥವಾ 2 ಚೈಲ್ಡ್ ಇರ್ಬೋದು. ಸರಿನಾ? ಈ ಒಂದು ರೂಲ್ ಅನ್ನ ಇಟ್ಕೊಂಡು ನಾವು ಕನ್ಸ್ಟ್ರಕ್ಟ್ ಮಾಡುವಂತಹ ಟ್ರೀ ಅನ್ನ ಏನಂತ ಕರಿತೀವಿ? ಬೈನರಿ ಟ್ರೀ, ವಿಚ್ ವಿಲ್ ಬಿ ಹ್ಯಾವಿಂಗ್ 0 ಚೈಲ್ಡ್ ಆರ್ ಮ್ಯಾಕ್ಸಿಮಮ್ 2 ಚೈಲ್ಡ್. 0 1 2 ಚೈಲ್ಡ್ಗಳು ಮಾತ್ರ ಇರೋದಕ್ಕೆ ಸಾಧ್ಯ. ಹಾಗಾದ್ರೆ ಇದನ್ನ ಯಾವ ರೀತಿ ಫಿಲ್ ಮಾಡಬೇಕು? ನೋಡಿ, ಇಲ್ಲಿ ಎಲಿಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಫಿಲ್ ಮಾಡಬೇಕು ನೋಡಿ, ಲೆವೆಲ್ ಬೈ ಲೆವೆಲ್, ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್, ಲೆಫ್ಟ್ ಟು ರೈಟ್. ಗೊತ್ತಾಯ್ತಾ? ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್ ಫಿಲ್ ಮಾಡ್ತಾ ಹೋಗ್ಬೇಕು. ಹಂಗಂತ ಅಂದ್ರೇನು? ನೋಡಿ, ಇಲ್ಲಿ ಇದನ್ನ ನಾವು ಲೆವೆಲ್ 0 ಅಂತ ಕರಿತೀವಿ. ಲೆವೆಲ್ 0, ನೆಕ್ಸ್ಟ್ 1, ನೆಕ್ಸ್ಟ್ 2, ಆ ತರ. ಗೊತ್ತಾಯ್ತಾ? ಲೆವೆಲ್ 0, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಆ ತರ ಹೋಗ್ತಾ ಹೋಗುತ್ತೆ. ಆಮೇಲೆ ಲೆವೆಲ್ ಬೈ ಲೆವೆಲ್, ಈ ಲೆವೆಲ್ ಫಿಲ್ ಆದ್ಮೇಲೆ ನೆಕ್ಸ್ಟ್ ಈ ಲೆವೆಲ್ಗೆ ಬರಬೇಕು. ಈ ಲೆವೆಲ್ಗೆ ಬಂದಾಗ ಯಾವ ರೀತಿ ಫಿಲ್ ಮಾಡಬೇಕು? ಫಸ್ಟ್ ಲೆಫ್ಟ್, ಆಮೇಲೆ ರೈಟ್, ಲೆಫ್ಟ್ ಇಂದ ರೈಟಿಗೆ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಫಿಲ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್ ಫಿಲ್ ಮಾಡಬೇಕು. ವಿತ್ ದ ಕಂಡೀಷನ್ 0 ಚೈಲ್ಡ್ ಇರಬೇಕು, 1 ಚೈಲ್ಡ್ ಇರಬೇಕು, ಅಥವಾ 2 ಚೈಲ್ಡ್ ಮ್ಯಾಕ್ಸಿಮಮ್. ಎಸ್. ಸೊ ಒಂದೊಂದೇ ಎಲಿಮೆಂಟ್ ಅನ್ನ ಫಿಲ್ ಮಾಡ್ತಾ ಹೋಗೋಣ. ಮೊದಲನೇದು 5. ಸೊ 5 ವಿಲ್ ಬಿಕಮ್ ದ ರೂಟ್ ನೋಡ್. ರೂಟ್ ನೋಡ್ ಅಂತ ಅಂದ್ರೆ ಏನು? ಲೆವೆಲ್ 0 ಅಲ್ಲಿ ಒಂದೇ ಒಂದು ಎಲಿಮೆಂಟ್ ಇರೋದಕ್ಕೆ ಸಾಧ್ಯ ಅಂತ ಅಂದ್ರೆ ಒಂದೇ ಒಂದು ನೋಡ್ ಇರೋದಕ್ಕೆ ಸಾಧ್ಯ. ದಟ್ ಈಸ್ ದ ಟಾಪ್ ಮೋಸ್ಟ್ ನೋಡ್. ಸೊ ಅದನ್ನ ನಾವೇನಂತ ಕರಿಬಹುದು? ರೂಟ್ ನೋಡ್ ಅಂತ ಕರಿತಾ ಹೋಗ್ಬೋದು. ಗೊತ್ತಾಯ್ತಾ? ಟಾಪ್ ಮೋಸ್ಟ್ ನೋಡ್ ಬೈನರಿ ಟ್ರೀಯಲ್ಲಿ ಏನಂತ ಕರಿತೀವಿ? ರೂಟ್ ನೋಡ್. ಅದು ಲೆವೆಲ್ 0 ಅಲ್ಲಿ ಇರುತ್ತೆ. ಗೊತ್ತಾಯ್ತಾ? ಸೊ ಇವಾಗ ಲೆವೆಲ್ 0 ಇದು. ನೆಕ್ಸ್ಟ್ ಒಂದು ನೋಡ್ ಇದೆ ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಚೈಲ್ಡ್ಗಳು ಇರ್ಬೋದು? 2 ಚೈಲ್ಡ್ ಇರ್ಬೋದು. ಈಗ ಬರ್ಕೊಂಡಿರೋಣ, ಆಮೇಲೆ ಬೇಕಾದ್ರೆ ಅಳಿಸ್ಕೊಳೋಣ, ಇಲ್ಲ ಅಂತಂದ್ರೆ. ಸರಿನಾ? ಈಗ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 10. ಸೊ 10 ಅನ್ನ ಫಸ್ಟ್ ಇಲ್ಲಿ ಬರಿತೀನಿ. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 15. ನೋಡಿ, ಲೆವೆಲ್ 0 ಫಿಲ್ ಆದ್ಮೇಲೆ ನಾನು ಲೆವೆಲ್ 1ಗೆ ಬಂದಿದ್ದೀನಿ. ಗೊತ್ತಾಯ್ತಾ? ಫಸ್ಟ್ ಲೆವೆಲ್ 0, ಆಮೇಲೆ ಲೆವೆಲ್ 1ಗೆ ಬಂದೆ. ಸೊ ಲೆವೆಲ್ 1 ಅಲ್ಲೂ ಕೂಡ ಫಸ್ಟ್ ಲೆಫ್ಟ್, ಆಮೇಲೆ ರೈಟ್, ಲೆಫ್ಟ್ ಇಂದ ರೈಟಿಗೆ ಫಿಲ್ ಮಾಡ್ತಾ ಬಂದಿದ್ದೀನಿ. ನೆಕ್ಸ್ಟ್ ಈ 10ಗೂ ಕೂಡ ನನಗೆ ಮ್ಯಾಕ್ಸಿಮಮ್ 2 ಚೈಲ್ಡ್ಗಳು ಇರ್ಬೋದು. ಫಸ್ಟ್ ಬರ್ಕೊಂಡಿರೋಣ. 15ಗೂ ಕೂಡ 2 ಚೈಲ್ಡ್ಗಳು ಇರ್ಬೋದು. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 20. ಸೊ ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್. ಸೊ ದಿಸ್ ಈಸ್ ಲೆವೆಲ್ 2. ಲೆಫ್ಟ್ ಇಂದ ರೈಟಿಗೆ ಫಿಲ್ ಮಾಡ್ತಾ ಬನ್ನಿ. 20. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 25. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 30. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 35. ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನ 2 ಎಲಿಮೆಂಟ್ ಇರೋದು. ಸೊ ಫಿಲ್ ಮಾಡ್ಬೇಕಾದ್ರೂ ಕೂಡ ಏನ್ ಮಾಡ್ಬೇಕು? ಫಸ್ಟ್ ಲೆಫ್ಟ್ ಇಂದ ರೈಟಿಗೆ ಬರ್ಬೇಕಲ್ವಾ? ನೆಕ್ಸ್ಟ್ ಲೆವೆಲ್ ಅಲ್ಲೂ ಕೂಡ. ಸೊ ದಿಸ್ ವಿಲ್ ಬಿಕಮ್ ದ ಲೆವೆಲ್ ನಂಬರ್ 3. 2 ಎಲಿಮೆಂಟ್ ಇರೋದ್ರಿಂದ ಲೆಫ್ಟ್ ಇಂದ ರೈಟಿಗೆ ಬರ್ಬೇಕಾದ್ರೆ 40 ಇಲ್ಲಿಗೆ ಫಿಲ್ ಆಗುತ್ತೆ, 45 ಇಲ್ಲಿಗೆ ಫಿಲ್ ಆಗುತ್ತೆ. ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ಯಾಕೆ? ಮುಂದೆ ಯಾವುದೇ ಎಲಿಮೆಂಟ್ ಇಲ್ಲ ನನಗೆ ಇನ್ಸರ್ಟ್ ಮಾಡೋದಕ್ಕೆ. ಕೊಟ್ಟಿರುವಂತ ಎಲ್ಲ ಎಲಿಮೆಂಟ್ ಗಳನ್ನ ನಾನು ಇನ್ಸರ್ಟ್ ಮಾಡಿದ್ದೀನಿ. ನೋಡಿ, ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್ ಫಿಲ್ ಮಾಡ್ತಾ ಹೋದೆ. ಇದೇನಿದು? ಬೈನರಿ ಟ್ರೀ. ಹಾಗಾದ್ರೆ ಈ ಬೈನರಿ ಟ್ರೀ ಅನ್ನ ನಾವು ಯಾವ ರೀತಿ ಥ್ರೆಡೆಡ್ ಬೈನರಿ ಟ್ರೀ ಆಗಿ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು ನಡೆಸ್ತೀನಿ ಇವಾಗ. ಈಗ ಥ್ರೆಡೆಡ್ ಬೈನರಿ ಟ್ರೀ, ಥ್ರೆಡೆಡ್ ಬೈನರಿ ಟ್ರೀ ಅಂತ ಬಂದಾಗ ನಮಗೆ ಮೇಜರ್ಲಿ 2 ಟೈಪ್ಸ್ ಬರುತ್ತೆ. ಒಂದು 1 ವೇ ಥ್ರೆಡೆಡ್ ಬೈನರಿ ಟ್ರೀ, 1 ವೇ ಥ್ರೆಡೆಡ್ ಬೈನರಿ ಟ್ರೀ, TBT ಅಂತ ಬರೀತೀನಿ. TBT ಅಂತಂದ್ರೇನು? ಥ್ರೆಡೆಡ್ ಬೈನರಿ ಟ್ರೀ. ನೆಕ್ಸ್ಟ್ ಇನ್ನೊಂದು ಯಾವುದು? 2 ವೇ ಥ್ರೆಡೆಡ್ ಬೈನರಿ ಟ್ರೀ. ಗೊತ್ತಾಯ್ತಾ? ಒಂದು 1 ವೇ ಥ್ರೆಡೆಡ್ ಬೈನರಿ ಟ್ರೀ, ಎರಡನೇದು 2 ವೇ ಥ್ರೆಡೆಡ್ ಬೈನರಿ ಟ್ರೀ. ಇದರಲ್ಲಿ 1 ವೇ ಥ್ರೆಡೆಡ್ ಬೈನರಿ ಟ್ರೀ ಅಲ್ಲಿ ನನಗೆ 2 ಟೈಪ್ಸ್ ಬರುತ್ತೆ. ಒಂದು ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ, ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ನೆಕ್ಸ್ಟ್ ಇನ್ನೊಂದು ಯಾವುದು? ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ, ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ಗೊತ್ತಾಯ್ತಾ ಯಾವ್ಯಾವು ಅಂತ? ನಮಗೆ ಥ್ರೆಡೆಡ್ ಬೈನರಿ ಟ್ರೀ ಅಲ್ಲಿ 2 ಟೈಪ್ ಮೇಜರ್ಲಿ. 1 ವೇ ಥ್ರೆಡೆಡ್ ಬೈನರಿ ಟ್ರೀ ಮತ್ತೆ 2 ವೇ ಥ್ರೆಡೆಡ್ ಬೈನರಿ ಟ್ರೀ. ಈ 1 ವೇ ಥ್ರೆಡೆಡ್ ಬೈನರಿ ಟ್ರೀ ಅಲ್ಲಿ ನಮಗೆ 2 ಟೈಪ್ ಬರುತ್ತೆ.
ಒಂದು ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ, ಇನ್ನೊಂದು ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ಗೊತ್ತಾಯ್ತಾ? ಎಸ್. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಬರೆಯೋಣ, ನೆಕ್ಸ್ಟ್ ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ, ಮತ್ತೆ 2 ಥ್ರೆಡೆಡ್ ಬೈನರಿ ಟ್ರೀ. ಈ ಮೂರದು ಕೂಡ ನಾನು ರೆಪ್ರೆಸೆಂಟೇಷನ್ ಅನ್ನ ತೋರಿಸಿದ್ರೆ ಥ್ರೆಡೆಡ್ ಬೈನರಿ ಟ್ರೀ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಗೊತ್ತಾಯ್ತಾ? ಥ್ರೆಡೆಡ್ ಬೈನರಿ ಟ್ರೀ ಅಂತ ಕೇಳಿದ್ರೆ ನಾವು ರೈಟ್ ಇನ್, ಲೆಫ್ಟ್ ಇನ್ ಮತ್ತೆ 2 ಥ್ರೆಡೆಡ್ ಬೈನರಿ ಟ್ರೀ ಮೂರದು ಕೂಡ ತೋರಿಸ್ತಾ ಹೋಗ್ಬೇಕು. ಸೊ ಯಾವ ರೀತಿ ಅಂತ ಇಲ್ಲಿ ಬರಿತಾ ಹೋಗ್ತೀನಿ ನೋಡಿ. ಮೊದಲಿಗೆ ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀಯನ್ನ ಬರೆಯೋಣ. ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ಈಗ ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಸೊ ನೋಡು ಲೆಫ್ಟ್ ಲಿಂಕ್ ಆದ್ರೂ ಯೂಸ್ ಮಾಡ್ಬೋದು, ರೈಟ್ ಲಿಂಕ್ ಆದ್ರೂ ಯೂಸ್ ಮಾಡ್ಬೋದು. ಗೊತ್ತಾಯ್ತಾ? ಏನು ಲೆಫ್ಟ್ ಇಂದ ಹೋದ್ರೆ ಲೆಫ್ಟ್ ಲಿಂಕ್, ರೈಟ್ ಇಂದ ಹೋದ್ರೆ ರೈಟ್ ಲಿಂಕ್. ಇಲ್ಲಿ ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಆಗಿರೋದ್ರಿಂದ ರೈಟ್ ಲಿಂಕ್ ಅನ್ನ ಮಾತ್ರ ಯೂಸ್ ಮಾಡ್ತೀನಿ. ಗೊತ್ತಾಯ್ತಾ? ರೈಟ್ ಲಿಂಕ್ ಅನ್ನ ಮಾತ್ರ ಯೂಸ್ ಮಾಡ್ತೀನಿ. ಸೊ ಇದು ಯಾವ ರೀತಿ ಆಯ್ತು? ಸಕ್ಸೆಸರ್. ರೈಟ್ ಸೈಡ್ ಅಲ್ಲಿ ಇದ್ರೆ ಸಕ್ಸೆಸರ್, ಲೆಫ್ಟ್ ಸೈಡ್ ಅಲ್ಲಿ ಇದ್ರೆ ಪ್ರಿಡಿಸೆಸರ್. ಸೊ ಏನಂತ ಬರಿಬಹುದು? ಇನ್ ಆರ್ಡರ್ ಸಕ್ಸೆಸರ್ ಅಂತ ಬರಿಬಹುದು. ಇನ್ ಆರ್ಡರ್ ಸಕ್ಸೆಸರ್ ಅಂತಂದ್ರೆ ರೈಟ್ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ನಾವು ಥ್ರೆಡೆಡ್ ಬೈನರಿ ಟ್ರೀಯನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ ಅಂತ ಅರ್ಥ. ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಆಗಿದ್ರೆ ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಟ್ ವಿಲ್ ಬಿ ಕಾಲ್ಡ್ ಆಸ್ ದ ಇನ್ ಆರ್ಡರ್ ಸಕ್ಸೆಸರ್. ಸೊ ಯಾವ ರೀತಿ ಬರೆಯೋದು? ಫಸ್ಟ್ ಬೈನರಿ ಟ್ರೀಯನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 5 ವಿಲ್ ಬಿ ಸೇಮ್, ನೆಕ್ಸ್ಟ್ 10 ಹಂಗೆ ಉಳ್ಕೊಳುತ್ತೆ, ನೆಕ್ಸ್ಟ್ 15 ವಿಲ್ ಬಿ ಸೇಮ್, ನೆಕ್ಸ್ಟ್ 20 ವಿಲ್ ಬಿ ಸೇಮ್, ನೆಕ್ಸ್ಟ್ 25 ಕೂಡ ಹಂಗೆ ಉಳ್ಕೊಳುತ್ತೆ, ನೆಕ್ಸ್ಟ್ 30 ಕೂಡ ಹಂಗೆ ಉಳ್ಕೊಳುತ್ತೆ, ನೆಕ್ಸ್ಟ್ 35 ಕೂಡ ಹಂಗೆ ಉಳ್ಕೊಳುತ್ತೆ, ನೆಕ್ಸ್ಟ್ 40, ನೆಕ್ಸ್ಟ್ 45. ಸೊ ಬೈನರಿ ಟ್ರೀಯನ್ನ ಏನ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅದನ್ನ ಮಾತ್ರ ಬರಿಬೇಕು. ಈಗ ನಾನು ರೈಟ್ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ಥ್ರೆಡೆಡ್ ಬೈನರಿ ಟ್ರೀಯನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಹೇಳಿದೆ. ಹಾಗಾದ್ರೆ ಆ ರೈಟ್ ಲಿಂಕ್ ಯಾರ್ದ್ರದ್ದು ಯೂಸ್ ಮಾಡಬೇಕು ಅಂತಂದ್ರೆ ಕೇವಲ ಲೀಫ್ ನೋಡ್ಗೆ ಮಾತ್ರ. ಲೀಫ್ ನೋಡ್. ಲೀಫ್ ನೋಡ್ ಅಂತ ಅಂದ್ರೇನು? ದ ನೋಡ್ ವಿಚ್ ಈಸ್ ಹ್ಯಾವಿಂಗ್ 0 ಚಿಲ್ಡ್ರನ್ ಆರ್ 0 ಚೈಲ್ಡ್. ಗೊತ್ತಾಯ್ತಾ? ನಾನು ಅವಾಗಲೇ ಹೇಳಿದೆ ಬೈನರಿ ಟ್ರೀ ಅಂತಂದ್ರೆ 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, 2 ಚೈಲ್ಡ್ ಇರ್ಬೋದು ಮ್ಯಾಕ್ಸಿಮಮ್. ಆದ್ರೆ ಈ ಲೀಫ್ ನೋಡ್ ಅಂತ ಅಂದ್ರೆ ಏನು? 0 ಚೈಲ್ಡ್ ಇರುವಂತದ್ದು, ಅದಕ್ಕೆ ಮಾತ್ರ ಬರಿಬೇಕು. ಸೊ ಇಲ್ಲಿ 0 ಚೈಲ್ಡ್ ಇರೋದು ಯಾವುದಕ್ಕೆ? 40 ನೋಡಿ, ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ. ಸೊ 0 ಚೈಲ್ಡ್. 45 ಕೂಡ 0 ಚೈಲ್ಡ್ ಇರುವಂತ ಲೀಫ್ ನೋಡ್. ನೆಕ್ಸ್ಟ್ ಇದು ಕೂಡ ಲೀಫ್ ನೋಡ್, ಇದು ಕೂಡ ಲೀಫ್ ನೋಡ್, ಇದು ಕೂಡ ಲೀಫ್ ನೋಡ್. 0 ಚೈಲ್ಡ್ ಇರುವಂತಹ ಲೀಫ್ ನೋಡಿಗೆ ಮಾತ್ರ ನಾವು ಬರಿತಾ ಹೋಗ್ಬೇಕು. ಸೊ ಯಾವ ರೀತಿ ಬರೆಯೋದು? ವೆರಿ ಸಿಂಪಲ್. ಈಗ 40 ಬರೆಯೋಣ. ಒಂದು ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಳ್ಳಿ. ಈಗ ಈ ಇಮ್ಯಾಜಿನರಿ ಲೈನ್ ಇಂದ ಓದ್ಬೇಕಾದ್ರೆ ನಾನು ರೈಟ್ ಲಿಂಕ್ ಅನ್ನ ಮಾತ್ರ ಯೂಸ್ ಮಾಡಬೇಕು, ಲೆಫ್ಟ್ ಲಿಂಕ್ ಅಲ್ಲ. ಸೊ ರೈಟ್ ಇಂದ ಹೋಗ್ಬೇಕಾದ್ರೆ ಈ ಇಮ್ಯಾಜಿನರಿ ಲೈನಿನ ಪಕ್ಕದಲ್ಲಿ, ಈ ಇಮ್ಯಾಜಿನರಿ ಲೈನಿನ ರೈಟ್ ಸೈಡ್ ಅಲ್ಲಿ ನನಗೆ ಇದರ ಪೇರೆಂಟ್ ಇದೆ. 40 ಪೇರೆಂಟ್ ಯಾವುದು? 20. ಅದೆಲ್ಲಿದೆ? ರೈಟ್ ಸೈಡ್ ಅಲ್ಲೇ ಇದೆ. ಸೊ ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ತಿರೋದ್ರಿಂದ ನಾನು ಅದ್ರ ಪೇರೆಂಟ್ಗೆ ತೋರಿಸ್ಬೋದು. ಗೊತ್ತಾಯ್ತಾ? ಯಾವ ರೀತಿ? ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಇಮ್ಯಾಜಿನರಿ ಲೈನಿನ ರೈಟ್ ಸೈಡ್ ಅಲ್ಲೇ ಇದರ ಪೇರೆಂಟ್ ಇದೆ. ಸೊ ಅದಕ್ಕೆ ನಾವೇನ್ ಮಾಡ್ಬೋದು? ರೈಟ್ ಲಿಂಕ್ ಅನ್ನ ಅದರ ಪೇರೆಂಟ್ಗೆ ಕೊಡ್ಬೋದು. ಸೊ ಪ್ರೊಸೀಡ್ ಆಗ್ತಾ ಆಗ್ತಾ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಲೀಫ್ ನೋಡಿ ಯಾವುದು? 45. ಸೊ ಒಂದು ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಂಡ್ರೆ ನೋಡಿ ಇಲ್ಲಿ ಇದರ ಪೇರೆಂಟ್ 20 ಏನಾಗಿದೆ? ರೈಟ್ ಸೈಡ್ ಅಲ್ಲಿ ಇಲ್ಲ. ನಾನು ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ತಾ ಇರೋದು. ಸೊ ರೈಟ್ ಸೈಡ್ ಅಲ್ಲಿ ಇಲ್ಲ ಅಂತಂದ್ರೆ ನಾನು 20 ಕೊಡಕ್ಕಾಗಲ್ಲ. ಇಮ್ಯಾಜಿನರಿ ಲೈನಿನ ರೈಟ್ ಸೈಡ್ ಅಲ್ಲಿ, ಇಮ್ಯಾಜಿನರಿ ಲೈನಿನ ರೈಟ್ ಸೈಡ್ ಅಲ್ಲಿ ಇದರ ಪೇರೆಂಟ್ ಇಲ್ಲ. ಸೊ ಅದಕ್ಕೋಸ್ಕರ ಪೇರೆಂಟ್ಗೆ ನಾನು ಲಿಂಕ್ ಅನ್ನ ಕೊಡಂಗಿಲ್ಲ. ಇದರ ಪೇರೆಂಟ್ 10, ಸರಿನಾ? ಇದರ ಪೇರೆಂಟ್ 10ಗೆ ನಾನು ಲಿಂಕ್ ಅನ್ನ ಕೊಡ್ಬೋದು. ಗೊತ್ತಾಯ್ತಾ? ಒಂಥರ ಗ್ರ್ಯಾಂಡ್ ಪೇರೆಂಟ್ಗೆ ಲಿಂಕ್ ಅನ್ನ ಕೊಟ್ಟಂಗೆ. ಗೊತ್ತಾಯ್ತಾ? ಇಲ್ಲಿ ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಂಡಾಗ ಇದ್ರ ಪೇರೆಂಟ್ ರೈಟ್ ಸೈಡ್ ಅಲ್ಲಿ ಇತ್ತು. ಸೊ ಡೈರೆಕ್ಟ್ ಆಗಿ ಕೊಟ್ಟೆ. ಇಲ್ಲೇನಾಯ್ತು? 45 ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಂಡ್ರೆ ರೈಟ್ ಸೈಡ್ ಅಲ್ಲಿ ಇಲ್ಲ. ಈ 45 ಪೇರೆಂಟ್ ಲೆಫ್ಟ್ ಸೈಡ್ ಅಲ್ಲಿ ಇದೆ. ನಾನು ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಹಿಂಗೆ ತಗೊಂಬರಂಗಿಲ್ಲ, ಸರಿನಾ? ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು? ಇದರ ಪೇರೆಂಟು ರೈಟ್ ಸೈಡ್ ಅಲ್ಲೇ ಇರುತ್ತೆ. ಸೊ ಅದಕ್ಕೆ ಲಿಂಕ್ ಅನ್ನ ಕೊಡಿ. ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 25 ಇಮ್ಯಾಜಿನರಿ ಲೈನ್ ಹಾಕೊಂಡ್ರೆ 25 ಪೇರೆಂಟ್ 10. ಸೊ ಅದು ಲೆಫ್ಟ್ ಸೈಡ್ ಅಲ್ಲಿ ಇದೆ. ನಾನು ರೈಟ್ ಲಿಂಕ್ ಅನ್ನ ಮಾತ್ರ ಯೂಸ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಹಿಂಗ್ ಹೋದಾಗ ಇದರ ಪೇರೆಂಟ್ಗೆ ಲಿಂಕ್ ಅನ್ನ ಕೊಡ್ಬೋದು. ಅಂದ್ರೇನು? ಥ್ರೆಡ್ ಅನ್ನ ಈ ತರ ಕೊಡ್ಬೇಕಾದ್ರೆ ಈ ಇಮ್ಯಾಜಿನರಿ ಲೈನ್ ಅನ್ನ ದಾಟಿ ಕಡೆಗೆ ಬರಬಾರ್ದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ? ಈ ತರ ಸ್ಟ್ರೈಟ್ ಆಗಿ ಕೊಡ್ತಾ ಹೋಗ್ಬೇಕಾದ್ರೆ ಇದರ ಪೇರೆಂಟ್ಗೆ ಹೋಗುತ್ತೆ. ನೆಕ್ಸ್ಟ್ 30. ಸೊ ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಳ್ಳಿ ಮಧ್ಯಕ್ಕೆ. ಸೊ ಹಾಕೊಂಡ್ರೆ ನೋಡಿ ಇಲ್ಲಿ ರೈಟ್ ಲಿಂಕ್ ಯೂಸ್ ಮಾಡ್ತಾ ಇರೋದು. ಈ 30 ಪೇರೆಂಟ್ 15 ಕೂಡ ರೈಟ್ ಸೈಡ್ ಅಲ್ಲೇ ಇದೆ. ಸೊ ಲಿಂಕ್ ಅನ್ನ ಕೊಡಬಹುದು. ನೆಕ್ಸ್ಟ್ ಇಲ್ಲೊಂದು ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಂಡ್ರೆ ಇದ್ರ ರೈಟ್ ಸೈಡ್ ಅಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ, ಯಾವುದೇ ಒಂದು ಎಲಿಮೆಂಟ್ ಇಲ್ಲ ಅಂತ ಅಂದಾಗ ನಾವೇನ್ ಮಾಡ್ತೀವಿ? ಡೈರೆಕ್ಟ್ ಆಗಿ ಈ ರೂಟ್ ವ್ಯಾಲ್ಯೂಗೆ ಲಿಂಕ್ ಅನ್ನ ಕೊಡ್ತೀವಿ. ಗೊತ್ತಾಯ್ತಾ? ಏನ್ ಮಾಡ್ತೀವಿ? ಪೇರೆಂಟ್ಗೆ ಲಿಂಕ್ ಕೊಡ್ತಾ ಹೋಗ್ತೀವಿ. ಫಸ್ಟ್ ಗ್ರ್ಯಾಂಡ್ ಪೇರೆಂಟ್ಗೂ ಕೂಡ ಲಿಂಕ್ ಅನ್ನ ಕೊಡ್ತೀವಿ. ಏನಾದ್ರೂ ಪೇರೆಂಟ್ ರೈಟ್ ಸೈಡ್ ಅಲ್ಲಿ ಇಲ್ಲ ಅಂದ್ರೆ, ರೈಟ್ ಸೈಡ್ ಅಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ ಅಂತ ಅಂದಾಗ ಕೊನೆ ಲೀಫ್ ನೋಡ್ಗೆ ಅವಾಗ ಏನ್ ಮಾಡ್ತೀವಿ? ಡೈರೆಕ್ಟ್ ಆಗಿ ನಾವು ರೂಟ್ ನೋಡ್ಗೆ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದರ ಉಲ್ಟಾ ಏನು? ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ.
ಇಲ್ಲಿ ನಾನು ಇನ್ ಆರ್ಡರ್ ಸಕ್ಸೆಸರ್ ಯೂಸ್ ಮಾಡಿದ್ದೀನಿ, ಇಲ್ಲಿ ಇನ್ ಆರ್ಡರ್ ಪ್ರಿಡಿಸೆಸರ್. ಸರಿನಾ? ಇನ್ ಆರ್ಡರ್ ಪ್ರಿಡಿಸೆಸರ್ ಅಂತ ಅಂದ್ರೆ ಏನು? ಈಗ ಒಂದು ನೋಡ್ ಇದೆ ಅಂತಂದ್ರೆ ಲೆಫ್ಟ್ ಲಿಂಕ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಲೆಫ್ಟ್ ಇನ್ ಆಗಿರೋದ್ರಿಂದ ಲೆಫ್ಟ್ ಲಿಂಕ್, ರೈಟ್ ಇನ್ ಆಗಿರೋದ್ರಿಂದ ರೈಟ್ ಲಿಂಕ್, ಆ ತರ. ಸೊ ಬರೀತಾ ಹೋಗಿ. ಫಸ್ಟ್ ಬೈನರಿ ಟ್ರೀಯನ್ನು ಆಸ್ ಇಟ್ ಈಸ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. 5, ನೆಕ್ಸ್ಟ್ 10, ನೆಕ್ಸ್ಟ್ 15, ನೆಕ್ಸ್ಟ್ 20, ನೆಕ್ಸ್ಟ್ 25, ನೆಕ್ಸ್ಟ್ 30, ನೆಕ್ಸ್ಟ್ 35, ನೆಕ್ಸ್ಟ್ 40, ನೆಕ್ಸ್ಟ್ 45. ಇಲ್ಲಿ ಯಾವ ಲಿಂಕ್ ಯೂಸ್ ಮಾಡ್ತಾ ಇರೋದು? ಲೆಫ್ಟ್ ಲಿಂಕ್. ಸೊ ಲೀಫ್ ನೋಡ್ಗಳನ್ನ ಮಾತ್ರ ನಾವು ಬರಿಬೇಕಾಗಿರೋದು. ಸೊ ಇಲ್ಲಿ ಇಮ್ಯಾಜಿನರಿ ಲೈನ್ ಅನ್ನು ಹಾಕೊಂಡ್ರೆ ಈಗ ಲೆಫ್ಟ್ ಲಿಂಕ್ ಅನ್ನ ಯೂಸ್ ಮಾಡಬೇಕು. ಸೊ ಲೆಫ್ಟ್ ಸೈಡ್ ಅಲ್ಲಿ ಈ 40 ಲೆಫ್ಟ್ ಸೈಡ್ ಅಲ್ಲಿ ಯಾವುದೇ ಒಂದು ಎಲಿಮೆಂಟ್ ಇಲ್ಲ ಅಂತಂದ್ರೆ ನಾವು ರೂಟ್ ಗೆ ಡೈರೆಕ್ಟ್ ಮಾಡ್ತಾ ಹೋಗ್ತೀವಿ. ಇದರ ಉಲ್ಟಾ, ಸರಿನಾ? ಒಂಥರ ಮಿರರ್ ಇಮೇಜ್ ಇದ್ದಂಗೆ ನೋಡಿ, ಈ ತರ ಮಿರರ್ ಇಮೇಜ್ ಇದ್ದಂಗೆ ಕ್ಲೋಸ್ ಮಾಡಿದ್ರೆ. ನೆಕ್ಸ್ಟ್ 45. ಸೊ 45 ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಂಡ್ರೆ ಲೆಫ್ಟ್ ಲಿಂಕ್ ಅನ್ನ ಯೂಸ್ ಮಾಡ್ಬೇಕು. ಸೊ ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬೇಕಾದ್ರೆ 45 ಪೇರೆಂಟೇ ಇದೆ. ಪೇರೆಂಟ್ ನೋಡಿ, ಈ ಇಮ್ಯಾಜಿನರಿ ಲೈನಿನ ಲೆಫ್ಟ್ ಸೈಡ್ ಅಲ್ಲೇ ಇದೆ. ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟ್ ಆಗಿ ಲಿಂಕ್ ಅನ್ನ ಅದಕ್ಕೆ ಕೊಡ್ಬೋದು. ನೆಕ್ಸ್ಟ್ 25 ಬಂದ್ರೆ 25 ಪೇರೆಂಟ್ 10. ಸೊ ಲೆಫ್ಟ್ ಲಿಂಕ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ಅದಕ್ಕೆ ನಾವು ಲಿಂಕ್ ಅನ್ನ ಕೊಡ್ಬೋದು, ಯಾಕಂದ್ರೆ ಲೆಫ್ಟ್ ಸೈಡ್ ಅಲ್ಲೇ ಇದೆ. ನೆಕ್ಸ್ಟ್ 30. ಸೊ 30 ಒಂದು ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಂಡ್ರೆ ಪೇರೆಂಟ್ 15 ರೈಟ್ ಸೈಡ್ ಅಲ್ಲಿ ಇದೆ. ನಾನು ಅದಕ್ಕೆ ಲಿಂಕ್ ಕೊಡಕ್ಕಾಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಅದರ ಪೇರೆಂಟ್ 5ಗೆ ಲಿಂಕ್ ಅನ್ನ ಕೊಡ್ತೀನಿ. ಅಂದ್ರೆ ಒಂಥರ ಗ್ರ್ಯಾಂಡ್ ಪೇರೆಂಟ್ಗೆ ಲಿಂಕ್ ಅನ್ನ ಕೊಟ್ಟಂಗಾಯ್ತು. ನೆಕ್ಸ್ಟ್ 35. ಸೊ 35 ಲೆಫ್ಟ್ ಲಿಂಕ್ ಅನ್ನ ಯೂಸ್ ಮಾಡಬೇಕು. ಸೊ ಲೆಫ್ಟ್ ಸೈಡ್ ಅಲ್ಲಿ ಅದರ ಪೇರೆಂಟ್ 15 ಇದೆ. ಸೊ ಲೆಫ್ಟ್ ಲಿಂಕ್ ಅನ್ನ ಬರ್ದ್ವಿ. ಗೊತ್ತಾಯ್ತಾ? ಇವಾಗ ರೈಟ್ ಲಿಂಕ್ ಮತ್ತೆ ಲೆಫ್ಟ್ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಮತ್ತೆ ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಅನ್ನ ಬರೀತೀವಿ. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗುತ್ತೆ. ಈಗ 2A ಥ್ರೆಡೆಡ್ ಬೈನರಿ ಟ್ರೀ ಅಂತಂದ್ರೇನು? ಸಿಂಪಲ್. ಇವರಿಬ್ರು ಕೂಡ ಸೇರಿಸಿ ಒಂದೇ ಬೈನರಿ ಟ್ರೀಗೆ ಬರೆಯೋದು. ಏನು? ಬೈನರಿ ಟ್ರೀ ಬರ್ಕೊಳೋದು, ಲೆಫ್ಟ್ ಇನ್ನು ಮತ್ತೆ ರೈಟ್ ಇನ್ನು ಎಲ್ಲದನ್ನು ಕೂಡ ಸೇರಿಸಿ ಬರೋದ್ರೆ ಅದನ್ನ ಏನಂತ ಕರಿತೀವಿ ನಾವು? 2A ಥ್ರೆಡೆಡ್ ಬೈನರಿ ಟ್ರೀ ಅಂತ ಕರಿತೀವಿ. ಸೊ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ ಫಸ್ಟ್. ಈಗ 2A ಥ್ರೆಡೆಡ್ ಬೈನರಿ ಟ್ರೀ ಅನ್ನ ಬರೆಯೋಣ. ಅದೇ ಬೈನರಿ ಟ್ರೀ ಅನ್ನ ತಗೊಂಡಿದ್ದೀನಿ. ಸೊ ಈಗ ಇದಕ್ಕೆ ಏನ್ ಮಾಡ್ಬೇಕು? ಲೆಫ್ಟ್ ಇನ್ ಕೂಡ ಬರಿಬೇಕು, ರೈಟ್ ಇನ್ ಅನ್ನ ಕೂಡ ಬರಿಬೇಕು. ಎರಡನ್ನು ಬರೆದ್ರೆ ಅದು 2A ಥ್ರೆಡೆಡ್ ಬೈನರಿ ಟ್ರೀ ಆಗುತ್ತೆ. ಫಸ್ಟ್ ಲೆಫ್ಟ್ ಇನ್ ಅನ್ನ ಬರೆಯೋಣ. ಲೆಫ್ಟ್ ಇನ್ ಬರ್ದಿರ್ತಿರಲ್ಲ ಅದನ್ನೇ ಇಲ್ಲಿ ಕಾಪಿ ಮಾಡ್ಬಿಡಿ ಅಷ್ಟೇ. ಏನು? ಲೀಫ್ ನೋಡ್ಗಳಿಗೆ ಮಾತ್ರ ಬರಿತೀನಿ. ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಂಡ್ರೆ 40ಗಿನ್ನ ಲೆಫ್ಟ್ ಸೈಡ್ ಅಲ್ಲಿ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ನಾವು ರೂಟ್ಗೆ ಲಿಂಕ್ ಅನ್ನ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ 45 ಒಂದು ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಂಡ್ರೆ ಅದರ ಪೇರೆಂಟ್ ಲೆಫ್ಟ್ ಸೈಡ್ ಅಲ್ಲೇ ಇದೆ. ಸೊ ಲೆಫ್ಟ್ ಲಿಂಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಸೈಡ್ ಅಲ್ಲೇ ಪೇರೆಂಟ್ ಇದೆ ಅಂತಂದ್ರೆ ಪೇರೆಂಟ್ಗೆ ಲಿಂಕ್ ಅನ್ನ ಕೊಡಬೇಕು. ನೆಕ್ಸ್ಟ್ ಇಮ್ಯಾಜಿನರಿ ಲೈನು ಲೆಫ್ಟ್ ಲಿಂಕ್ ಯೂಸ್ ಮಾಡ್ತಾ ಇರೋದು. ಲೆಫ್ಟ್ ಅಲ್ಲೇ ನನಗೆ ಇಮ್ಯಾಜಿನರಿ ಲೈನಿನ ಲೆಫ್ಟ್ ಅಲ್ಲೇ ಇದರ ಪೇರೆಂಟ್ ಇದೆ. ಸೊ ಅದಕ್ಕೆ ಲಿಂಕ್ ಅನ್ನ ಕೊಡ್ತೀನಿ. ನೆಕ್ಸ್ಟ್ 30. ಸೊ 30 ಲೆಫ್ಟ್ ಲಿಂಕ್ ಅನ್ನ ಯೂಸ್ ಮಾಡ್ತಾ ಇರೋದು. ಇದರ ಪೇರೆಂಟ್ ರೈಟ್ ಸೈಡ್ ಅಲ್ಲಿ ಇದೆ, ಬಟ್ ಒಂಥರ ಗ್ರ್ಯಾಂಡ್ ಪೇರೆಂಟ್ ಲೆಫ್ಟ್ ಸೈಡ್ ಅಲ್ಲೇ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಲಿಂಕ್ ಅನ್ನ ಕೊಡಬೇಕು. ನೆಕ್ಸ್ಟ್ 35 ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಂಡ್ರೆ ಲೆಫ್ಟ್ ಲಿಂಕು ಲೆಫ್ಟ್ ಸೈಡ್ ಅಲ್ಲೇ ಈ 35 ಪೇರೆಂಟ್ ಇದೆ, ಆ ಲೈನ್ ಇಲ್ಲ ಲೆಫ್ಟ್ ಸೈಡ್ ಅಲ್ಲೇ. ಸೊ ಅದಕ್ಕೆ ಲಿಂಕ್ ಅನ್ನ ಕೊಡ್ತೀನಿ. ಸೊ ಇವಾಗ ಏನಾಯ್ತು? ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಆಯ್ತು. ಈಗ ಇದಕ್ಕೆ ರೈಟ್ ಇನ್ ಅನ್ನ ಬರೆದ್ರೆ ನನಗೆ 2A ಥ್ರೆಡೆಡ್ ಬೈನರಿ ಟ್ರೀ ಆಗುತ್ತೆ. ಸೊ ರೈಟ್ ಇನ್ ಯಾವ ರೀತಿ ನೋಡಿ, ಇಲ್ಲಿ 40ಗೆ ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಂಡ್ರೆ ರೈಟ್ ಇನ್ ಅಂತಂದ್ರೆ ರೈಟ್ ಲಿಂಕ್ ಯೂಸ್ ಮಾಡ್ತಾ ಇದೀನಿ. ಈ ಲೈನಿನ ರೈಟ್ ಸೈಡ್ ಅಲ್ಲೇ ಪೇರೆಂಟ್ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು? ಅದಕ್ಕೆ ಡೈರೆಕ್ಟ್ ಲಿಂಕ್ ಅನ್ನ ಕೊಡಬೇಕು. ನೆಕ್ಸ್ಟ್ 45. ಸೊ 45 ಲೆಫ್ಟ್ ಸೈಡ್ ಅಲ್ಲಿ ನನಗೆ ಪೇರೆಂಟ್ ಇದೆ, ಬಟ್ ನಾನು ಯೂಸ್ ಮಾಡ್ತಿರೋದು ರೈಟ್ ಲಿಂಕ್. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಒಂಥರ ಗ್ರ್ಯಾಂಡ್ ಪೇರೆಂಟ್ಗೆ ಕೊಟ್ಟಂಗಾಯ್ತು ಲಿಂಕ್ ಅನ್ನು. ನೆಕ್ಸ್ಟ್ 25 ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದೆ ಪೇರೆಂಟ್. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು? ಗ್ರ್ಯಾಂಡ್ ಪೇರೆಂಟ್ಗೆ ಲಿಂಕ್ ಅನ್ನ ಕೊಡಬೇಕು. ನೆಕ್ಸ್ಟ್ 30. ಸೊ ರೈಟ್ ಲಿಂಕ್ ಯೂಸ್ ಮಾಡ್ತಾ ಇರೋದು, ರೈಟ್ ಸೈಡ್ ಅಲ್ಲೇ ಪೇರೆಂಟ್ ಇದೆ. ಸೊ ಅದಕ್ಕೆ ಲಿಂಕ್ ಅನ್ನ ಕೊಡ್ತೀನಿ. ನೆಕ್ಸ್ಟ್ 35 ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಂಡ್ರೆ ರೈಟ್ ಸೈಡ್ ಅಲ್ಲಿ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ರೂಟ್ ನೋಡ್ಗೆ ನಾವೇನ್ ಮಾಡಬೇಕು? ಲಿಂಕ್ ಅನ್ನ ಕೊಡ್ತಾ ಹೋಗ್ಬೇಕು. ಸೊ ಈ ತರ ಬರೆದ್ರೆ ಇದನ್ನ ಏನಂತ ಕರಿತೀವಿ? 2A ಥ್ರೆಡೆಡ್ ಬೈನರಿ